ಹಾಲೆಲೂಯಾ. ಒಳ್ಳೆಯ ಕುರುಬ ಈ ಕಾರ್ಯಕ್ರಮಕ್ಕೆ ಕರ್ತನಾದ ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮನ್ನು ಮತ್ತೊಮ್ಮೆ ಸ್ವಾಗತಿಸ್ತಾ ಇದ್ದೇನೆ. ಬಹಳ ಆತುರದಿಂದ ದೇವರ ವಾಕ್ಯವನ್ನು ಕೇಳುವುದಕ್ಕಾಗಿ, ದೇವರ ರಾಜ್ಯದ ಮಹಿಮೆಯನ್ನು ಅನುಭವಿಸುತ್ತಾ ಅದ್ಭುತಗಳು, ಮಹತ್ ಕಾರ್ಯಗಳು, ಸೂಚಕ ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ದೇವರು, ಕರ್ತನು ಯೇಸು ಸ್ವಾಮಿಯು ಪ್ರತಿನಿತ್ಯವೂ, ಪ್ರತಿ ಗಳಿಗೆಯೂ, ಪ್ರತಿ ಕ್ಷಣ ಮಾಡ್ತಾ ಇದ್ದಾನೆ. ಅದಕ್ಕಾಗಿ ತಂದೆ ದೇವರಿಗೆ ನಾನು ಸ್ತೋತ್ರವನ್ನು ಸಲ್ಲಿಸ್ತೇನೆ. ವಿಶೇಷವಾಗಿ ನಮ್ಮ ಯೇಸು ಒಳ್ಳೆಯವನಾಗಿದ್ದಾನೆ, ನಮ್ಮ ದೇವರು ಒಳ್ಳೆಯವನಾಗಿದ್ದಾನೆ. ಪ್ರಿಯ ದೇವ ಮಕ್ಕಳೇ, ಪ್ರಿಯ ದೇವ ಜನರೇ, ನನ್ನನ್ನು ಕೇಳುವ ಪ್ರತಿಯೊಂದು ವಿಶ್ವಾಸಿಗಳೇ, ಪ್ರತಿಯೊಬ್ಬರೇ, ದೇವರ ವಾಕ್ಯವನ್ನು ಶ್ರದ್ಧೆಯಿಂದ ಪಾಲಿಸಿದರೆ ಆಶೀರ್ವಾದ ಉಂಟು. ದೇವರ ವಾಕ್ಯವನ್ನು ನೀವು ಪಾಲಿಸುವಾಗ ಯೇಸು ಸ್ವಾಮಿ ಯಾವ ರೀತಿ ಆ ವಾಕ್ಯಗಳನ್ನು ಪಾಲಿಸಿದನು, ಆ ವಾಕ್ಯವಾದನು ಯಾವ ರೀತಿ ಯೇಸು ಸ್ವಾಮಿ ಆ ವಾಕ್ಯವನ್ನು ಯಾವತ್ತೂ ಆ ವಾಕ್ಯಕ್ಕೆ ವಿರುದ್ಧವಾಗಿ ಹೋಗಲಿಲ್ಲ, ಅದೇ ರೀತಿಯಾಗಿ ನಾವು ವಾಕ್ಯವನ್ನು ಕೈಗೊಂಡು ನಡೆಯುವಾಗ, ವಾಕ್ಯ ಅನುಸಾರವಾಗಿ ಜೀವಿಸುವಾಗ, ಶ್ರದ್ಧೆಯಿಂದ ಪಾಲಿಸುವಾಗ, ನಿಜವಾಗಿ ನಾನು ಹೇಳ್ತೇನೆ, ನಮ್ಮ ಜೀವಿತದಲ್ಲಿ ವಾಕ್ಯದಲ್ಲಿ ಬರೆಯಲ್ಪಟ್ಟಂತಹ ಆಶೀರ್ವಾದಗಳು ನಮ್ಮಲ್ಲಿ ಉಂಟಾಗ್ತದೆ. ಇವತ್ತು ಬಹಳ ಜನರಿಗೆ ನಾನು ಹೇಳ್ತೇನೆ, ನಾನು ವಾಕ್ಯ ಸಂದೇಶ ಕೊಡುವುದಕ್ಕಿಂತ ಮುಂಚೆ ಒಂದು ಪ್ರಾರ್ಥನೆ ಮಾಡ್ತೇನೆ. ಆದರೆ ಬಹಳ ಜನರು ದಶಮ ಭಾಗವನ್ನು, ಕಾಣಿಕೆಯನ್ನು ಅದನ್ನು ಕೊಡಲಿಕ್ಕೆ ಬಹಳ ಜನರು ಮುಂದೆ ಹೋಗ್ತಾರೆ, ಕೊಡ್ತಾ ಇದ್ದಾರೆ. ಆದರೆ ಕೆಲವೊಂದು ಭಾಗಗಳಲ್ಲಿ ಅವರು ಕಾರ್ಯಗಳನ್ನು ಮಾಡ್ತಾ ಇಲ್ಲ. ದೇವರ ವಾಕ್ಯಗಳನ್ನು ಕೈಗೊಂಡು ನಡೆಯುವಂಥದ್ದು, ವಿಧೇಯರಾಗುವಂಥದ್ದು, ಸುಳ್ಳು ಹೇಳದೇ ಇರುವಂಥದ್ದು, ಅಥವಾ ಪರಿಶುದ್ಧರಾಗಿ ಜೀವಿಸುವಂಥದ್ದು, ಈ ಭಾಗದಲ್ಲಿ ಅವರಿಲ್ಲ. ಆದರೆ ಕಾಣಿಕೆ ಕೊಡುವಂಥದ್ದು ಅದರಲ್ಲಿದ್ದಾರೆ. ಯಾವಾಗ ನೀವು ಕಾಣಿಕೆ ಕೊಡ್ತೀರಾ, ಆಶೀರ್ವಾದ ಆ ಭಾಗದ್ದು ಉಂಟಾಗ್ತದೆ. ಯಾವಾಗ ನೀವು ಪರಿಶುದ್ಧತೆವಾಗಿ ಹೋಗ್ತೀರಾ, ಆ ಪರಿಶುದ್ಧತೆಗೆ ಸಿಗುವಂಥ ಆಶೀರ್ವಾದ, ಸೈತಾನ ನಡುಕ್ತಾನೆ, ಗಡಗಡನೆ ಕಂಪಿಸ್ತಾನೆ. ಆಜ್ಞೆಗಳನ್ನು ಕೈಗೊಂಡು ನಡೆಯುವಾಗ ದುರಾತ್ಮಗಳ ಬಾಲಗಳು ನಡುಕುತ್ತವೆ. ಅಷ್ಟೇ ಅಲ್ಲ, ಆ ಆಜ್ಞೆಗಳ ಒಳಗಡೆ ಇರುವಂಥ ಆಶೀರ್ವಾದ ಉಂಟಾಗ್ತದೆ. ದೇವರ ವಾಕ್ಯ ಅಲ್ಲಿ ಒಂದೊಂದು ವಾಕ್ಯದಲ್ಲಿ ಒಂದೊಂದು ಆಶೀರ್ವಾದ ಉಂಟು. ನಾವು ಖಾಲಿ ಒಂದು ಭಾಗದಲ್ಲಿ ಮಾತ್ರ ಇರುವುದಲ್ಲ, ಎಲ್ಲ ಭಾಗದಲ್ಲಿಯೂ, ನಾನು ಮತ್ತೊಮ್ಮೆ ಹೇಳ್ತಿದ್ದೇನೆ, ಎಲ್ಲ ಭಾಗದಲ್ಲಿಯೂ ಎಲ್ಲ ವಾಕ್ಯಗಳನ್ನು ಶ್ರದ್ಧೆಯಿಂದ ಕೈಕೊಂಡು ನಡೆಯುವಾಗ, ಅಥವಾ ನೀವು ಆ ವಾಕ್ಯಕ್ಕೆ ವಿಧೇಯರಾಗುವಾಗ, ದೇವರ ಆಶೀರ್ವಾದ ಆ ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟಿದೆ ಆ ವಾಗ್ದಾನ ನಿಮ್ಮ ಜೀವಿತದಲ್ಲಿ ನೆರವೇರ್ತದೆ. ಅಬ್ರಾಮನಿಗೆ ದೇವರು ಹೇಳಿದ್ದೇನು, ನಿನ್ನ ಸ್ವದೇಶವನ್ನು, ನಿನ್ನ ಊರನ್ನು ಬಿಟ್ಟು ಹೋಗು, ನಾನು ಹೇಳ್ತೀನಿ ಯಾವ ಊರಿಗಂತ. ಆವಾಗ ಅಬ್ರಾಮನಿಗೆ ಸಕಲ ಆಶೀರ್ವಾದಗಳು ಹೇಗೆ ಉಂಟಾಯಿತು, ಆತನ ದೇವರ ವಾಕ್ಯಕ್ಕೆ ವಿದ್ಯೆಯನ್ನಾದಾಗ, ಶ್ರದ್ಧೆಯಿಂದ ಪಾಲಿಸಿದಾಗ. ಇವತ್ತು ಬಹಳ ಜನರು ಏನು ಮಾಡ್ತಾರೆ, ಅಬ್ರಾಮನ ಆಶೀರ್ವಾದ ಬೇಕು, ಅಬ್ರಾಮನ ರೀತಿಯಾದಂಥ ಆಶೀರ್ವಾದ ಬೇಕು ಅಂತ ಹೇಳ್ತಾರೆ. ಆದರೆ ಅಬ್ರಾಮನ ಹಾಗೆ ಅವರು ನಂಬಿಕೆ ಇಲ್ಲ. ಅಬ್ರಾಮನಿಗೆ ಹೇಳಿದರು ದೇವರು, ನಿನ್ನ ಮಗನನ್ನು ಬಲಿ ಕೊಡು, ಒಬ್ಬನೇ ಮಗನನ್ನು ಕೊಡು. ಅಬ್ರಾಮ ಅದಕ್ಕೆ ಹಿಂದೆ ಮುಂದೆ ನೋಡಲಿಲ್ಲ, ಯಾರಿಗೂ ಹೇಳಿ ಹೋಗಲಿಲ್ಲ, ತನ್ನ ಹೆಂಡತಿಗೂ ಕೂಡ ಹೇಳಿಲ್ಲ, ಈಸಕನಿಗೂ ಕೂಡ ಹೇಳಿಲ್ಲ, ಅವನ ಜೊತೆ ಬಂದ ಸೇವಕರಿಗೂ ಕೂಡ ಹೇಳಿಲ್ಲ, ದಾಸರಿಗೂ. ಎಂಥ ಒಂದು ನಂಬಿಕೆ ಇವತ್ತು! ಅಂದರೆ ಅಬ್ರಾಮನಿಗೆ ಮಕ್ಕಳ ಭಾಗ್ಯ ಯಾವಾಗ ಉಂಟಾಯಿತು, ಅವನಿಗೆ ನಕ್ಷತ್ರಗಳಷ್ಟು ಆಶೀರ್ವಾದ ಯಾವಾಗ ಉಂಟಾಯಿತು, ಯಾವಾಗ ಈಸಾಕನನ್ನು ಬಲಿ ಅರ್ಪಿಸುವುದಕ್ಕೆ, ದೇವರಿಗೆ ಅರ್ಪಿಸುವುದಕ್ಕೆ ಹಿಂದೆ ಮುಂದೆ ನೋಡಲಿಲ್ಲವೋ ಆ ಸಮಯದಲ್ಲಿ ನೋಡಿ, ಆ ಆಶೀರ್ವಾದ ಆವಾಗ ಸಿಕ್ತು. ನಾವು ಅದನ್ನೇ ಹೇಳುವಂಥದ್ದು, ಯಾವ ಯಾವ ವಾಕ್ಯಗಳನ್ನು ಯಾವಾಗ ನೀವು ಕೈಕೊಳ್ತೀರೋ, ಅದರಂತೆ ಜೀವಿಸ್ತೀರೋ ಆವಾಗ ಸಿಗ್ತದೆ. ಬಹಳ ಜನರು ಇವತ್ತು ದಶಮ ಕೊಡುವುದರಲ್ಲಿ, ಕಾಣಿಕೆ ಕೊಡುವುದರಲ್ಲಿ ಭಾರಿ ಹುಷಾರಾಗಿದ್ದಾರೆ, ಅದರಲ್ಲಿ ಅವರಿಗೆ ಆಶೀರ್ವಾದ ಉಂಟಾಗ್ತಾಯಿದೆ, ದೇವರಿಗೆ ಸ್ತೋತ್ರ. ಬಟ್ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಖಾಲಿ ಹಣದ ವಿಷಯವಾಗಿ ನಾನು ಸಮೃದ್ಧಿಯಾಗಬೇಕು, ನಾನು ಲೋಕದಲ್ಲಿ ಶ್ರೀಮಂತನಾಗಿರಬೇಕು, ಇದನ್ನು ಮಾಡಿದರೆ ನನಗೆ ಆಶೀರ್ವಾದ ಉಂಟಾಗ್ತದೆ ಅಂತ ಹೇಳ್ಕೊಂಡು ನೀನು ಕುಯುಕ್ತಿಯಿಂದ ಅಥವಾ ಯಾವುದೋ ಒಂದು ಕೆಟ್ಟ ಉದ್ದೇಶದಿಂದ ಮಾಡುವುದಾದರೆ ಅದು ಒಳ್ಳೆಯದಲ್ಲ. ನಿನ್ನ ಆತ್ಮದ ರಕ್ಷಣೆ ಕೂಡ ಉಂಟು. ಆತ್ಮದ ರಕ್ಷಣೆ ಹೊಂದಬೇಕಾದರೆ ಉಳಿದ ಆಲೋಚನೆಗಳನ್ನು, ಉಳಿದ ಮಾರ್ಗಗಳನ್ನು, ಉಳಿದ ದೇವರ ನಿಯಮಗಳನ್ನು, ಪರಿಶುದ್ಧತೆಯನ್ನು ನೀನು ಕಾಪಾಡಿಕೊಳ್ಳಬೇಕು. ಇವತ್ತು ಶ್ರದ್ಧೆಯಿಂದ ಕಾಪಾಡಿಕೊಳ್ಳುವವರಿಗೆ ದೇವರೇ ಏನು ಆಶೀರ್ವಾದ ಆಗ್ತದೆ, ಯೇಸು ಸ್ವಾಮಿ ಹಾಗೆ ಆಶೀರ್ವದಿಸ್ತಾನೆ. ಇವತ್ತು ವಾಕ್ಯ ಓದುವ ತಂದೆ ದೇವರೇ, ನಿನಗೆ ಸ್ತೋತ್ರವಾಗಲಿ. ವಾಕ್ಯ ಸಂದೇಶದಲ್ಲಿ ಮಾತನಾಡು, ಮಹಿಮೆಗೆ ಉಪಯೋಗಿಸು, ಯೇಸುವಿನ ನಾಮದಲ್ಲಿ ಜೀವ ತಂದೆ. ನೋಡಿ, ವಿಮೋಚನಾ ಕಾಂಡದಲ್ಲಿ ಅಧ್ಯಾಯ 23 ವಚನ ನಾನು 22ರಿಂದ 27 ತನಕ ಓದ್ತೇನೆ. ಅದರ ಒಂದೊಂದೇ ವಾಕ್ಯಗಳನ್ನು ಓದ್ತಾ ಹೋಗ್ತೇನೆ. ನೀವು ಆತನ ಮಾತನ್ನು ಶ್ರದ್ಧೆಯಿಂದ ಲಾಲಿಸಿ ನನ್ನ ಆಜ್ಞೆಗಳನ್ನೆಲ್ಲ ನಡೆಸಿದರೆ ನಾನು ನಿಮ್ಮ ಶತ್ರುಗಳಿಗೆ ಶತ್ರುವಾಗಿಯೂ ನಿಮ್ಮನ್ನು ಪೀಡಿಸುವವರನ್ನು ಪೀಡಿಸುವವನಾಗಿಯೂ ಇರುವೆನು. ನೋಡಿ,
ಇಲ್ಲಿ ಕರೆಕ್ಟಾಗಿ ಬರೆದಲ್ಪಟ್ಟಿದೆ. ಇವತ್ತು ನಮಗೆ ಶತ್ರು ಇದ್ದಾರೆ, ಕಷ್ಟ ಇದೆ, ಹೋರಾಟ ಇದೆ ಅಂತ ಹೇಳುವವರಿಗೆ ನಾನು ಹೇಳುವಂಥದ್ದು ಅದು ಇದೆ. ಆದರೆ ಅದಕ್ಕೆ ಹೋರಾಡುವವನೊಬ್ಬನು ಬೇಕಾಗಿದ್ದಾನೆ. ನಮ್ಮ ಬಲದಿಂದ ನಮ್ಮ ಸಾಮರ್ಥ್ಯದಿಂದ ಆಗುವುದಿಲ್ಲ. ಇವತ್ತು ದೇವರ ವಚನ ಮೋಶೆಯ ಮುಖಾಂತರ ದೇವರು ಹೇಳುತ್ತೆ, ನಾನು ನಿಮಗೆ ಆಜ್ಞಾಪಿಸಿದಂಥ ದೇವರ ಆಜ್ಞೆಗಳನ್ನು ಮಾತುಗಳನ್ನು ಕೈಕೊಂಡು ನಡೆದರೆ, ಅದನ್ನು ನೀವು ಪಾಲಿಸಿದರೆ, ಶ್ರದ್ಧೆಯಿಂದ ಆ ವಾಕ್ಯಕ್ಕೆ ನೀನು ಏನು ಮಾಡಿದರೆ, ನೀನು ಆ ವಾಕ್ಯಕ್ಕೆ ವಿಧೇಯನಾದರೆ ನಿನಗೊಂದು ಆಶೀರ್ವಾದ ಉಂಟು. ಯಾವ ಆಶೀರ್ವಾದ? ನಿನ್ನ ಶತ್ರುವಿಗೆ ನಮ್ಮ ದೇವರು ಶತ್ರುವಾಗಿ ಹೋರಾಡ್ತಾನೆ. ಇವತ್ತು ರೋಗ ಎಂಬ ಶತ್ರು ಇದೆಯೋ ಅದಕ್ಕೆ ಯಾರು ಹೋರಾಡ್ತಾನೆ? ಕರ್ತನು ತನ್ನ ಯೇಸುವಿನ ಬಾರ್ಸುಂಡೆಗಳು ನಮಗೆ ಗುಣವಾಗುವಂತೆ ಆತನು ಹೋರಾಡುವವನಾಗಿದ್ದಾನೆ. ಇವತ್ತು ಸಮಾಧಾನ ಇಲ್ಲವೋ, ಯೆಹೋವ ಶಾಲೋಮ್ ಆಗಿ ನಿಮಗೆ ಸಮಾಧಾನವನ್ನು ಕೊಡುವಾತನಾಗಿದ್ದಾನೆ. ಇವತ್ತು ನಿಮಗೆ ಏನು ಒದಗಿಸುವಿಕೆ ಇಲ್ಲವೋ, ಸಮೃದ್ಧಿ ಇಲ್ಲವೋ, ಯೆಹೋವ ಈರ್ಯದ ಕರ್ತನು ನಮಗೆ ಒದಗಿಸುವವನಾಗಿದ್ದಾನೆ. ಹಿ ಈಸ್ ಅವರ್ ಪ್ರೊವೈಡರ್. ಆತ ನಮಗೆ ಎಲ್ಲವನ್ನು ಒದಗಿಸಿ ಕೊಡ್ತಾನೆ. ಯಾವಾಗ ದೇವರ ವಾಕ್ಯಕ್ಕೆ ನೀವು ಶ್ರದ್ಧೆಯಿಂದ ಅದನ್ನು ಪಾಲಿಸುವವರಾಗ್ತಿರೋ, ಯಾವಾಗ ಅದಕ್ಕೆ ವಿಧೇಯರಾಗ್ತಿರೋ, ನಮ್ಮ ಶತ್ರುವಿಗೆ ಆತನು ಶತ್ರುವಾಗಿ ಸೈತಾನನೆಲ್ಲ ಕುಯುಕ್ತಿ ಕುತಂತ್ರಗಳು ಮಾಟ ಮಂತ್ರಗಳು ಕತ್ತಲುಗಳು ಅದೋ ಲೋಕದ ಶಕ್ತಿಯ ಬಲಗಳು ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಅಳಿದು ಹೋಗ್ತದೆ. ನಮ್ಮ ತಂದೆ ದೇವರು ಯೇಸು ಸ್ವಾಮಿಯು ಅದನ್ನು ಜಯಿಸ್ತಾನೆ, ನನಗಾಗಿ ನಿನಗಾಗಿ. ಇವತ್ತು ಹೋರಾಟ ನಮ್ಮದಲ್ಲ, ನಮ್ಮ ಕರ್ತನದ್ದು. ಯಾವಾಗ ನೀವು ದೇವರ ವಾಕ್ಯಕ್ಕೆ ವಿಧೇಯರಾಗ್ತಿರೋ, ಯಾವಾಗ ದೇವರ ವಾಕ್ಯದಲ್ಲಿ ನೀವು ಬಲಗೊಳ್ತಿರೋ, ಯಾವಾಗ ದೇವರಲ್ಲಿ ನೀವು ಬಲಗೊಳ್ತಿರೋ, ತಂದೆಯ ದೇವರನ್ನು ಕರ್ತನಾದ ಯೇಸು ಸ್ವಾಮಿಯನ್ನು ಹೆಚ್ಚಾಗಿ ಅರ್ಥ ಮಾಡಿಕೊಳ್ತಿರೋ, ಆ ವಾಕಲಿ ನಿಮ್ಮ ಜೀವಿತದಲ್ಲಿ ಮತ್ತೊಮ್ಮೆ ಹೇಳ್ತೇನೆ, ನಿಮ್ಮ ಜೀವಿತದಲ್ಲಿ ದೇವರು ತಾನೇ ನಿಮ್ಮ ಶತ್ರುವಿನ ವಿರುದ್ಧವಾಗಿ ಆತನು ಹೋರಾಡ್ತಾನೆ. ಇಲ್ಲಿ ವಾಕ್ಯ ಕೊಂಡು ನೋಡಿ, ನಾನು ನಿಮ್ಮ ಶತ್ರುಗಳಿಗೆ ಶತ್ರುವಾಗಿಯೂ. ದೇವರು ನಮಗೆ ಯುದ್ಧವೀರನ ಹಾಕಿದ್ರೆ, ದೇವರು ನಮ್ಮ ಪಕ್ಷದಲ್ಲಿ ಇರುವಾಗ, ದೇವರು ನಮ್ಮ ಸಂಗಡ ಇರುವಾಗ ನಮ್ಮನ್ನು ಎದುರಿಸುವವರು ಯಾರು? ನೀವು ಹೇಳಿರಿ. ಇವತ್ತು ಲೋಕದಲ್ಲಿ ಮೋಶೆ ವೆರಿ ವೆರಿ ಇಂಪಾರ್ಟೆಂಟ್ ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಫರೋವನ ಮುಂದೆ ಹೋಗಬೇಕಾದರೆ, ಫರೋವನ ಆ ಸಂಸ್ಥಾನಕ್ಕೆ ಅಥವಾ ಅರಮನೆಗೆ ಹೋಗಬೇಕಾದ್ರೆ ಏನು ಸುಲಭವಾದ ಮಾರ್ಗನ ಅದು? ಎಷ್ಟೋ ಜನ ಸೈನಿಕರನ್ನು ದಾಟಿ, ಎಷ್ಟೋ ಒಂದು ಗೇಟುಗಳನ್ನು ದಾಟಿ, ಎಷ್ಟೋ ಒಂದು ಪರೀಕ್ಷೆಗಳನ್ನು ದಾಟಿ ಮುಂದೆ ಹೋಗಿ ಅವರ ಮುಂದೆ ನಿಲ್ಲಬೇಕು. ಆದರೆ ನಮ್ಮ ದೇವರು ಮುಂದೆ ಹೋಗುವಾಗ ತಂದೆಯ ದೇವರು ಮುಂದೆ ಹೋದರು. ಆ ಸಮಯದಲ್ಲಿ ಮೋಶೆ ಮತ್ತು ಆರೋನನ್ನು ನಡೆದುಕೊಂಡು ಹೋಗುವ ಒಬ್ಬ ಸೈನಿಕ ಕೂಡ ಅವನನ್ನು ನಿಲ್ಲಿಸಲಿಲ್ಲ. ಫರೋ ಕೇಳಿರ್ಬೋದು ಸೈನಿಕರಿಗೆ, ಶತಾಧಿಪತಿ ಇಲ್ಲಿ ಬಾ, ಏನು ಮೋಶೆ ಆರೋನನ್ನು ಹಿಂಗೆ ಸುಮ್ಮನೆ ನನ್ನ ಕೈಗೆ ಬಿಟ್ಟಿದ್ದು ಏನದು? ಅವರೆಲ್ಲರೂ ಸುಮ್ಮನಿದ್ರು. ಅಗ್ನಿಸ್ತಂಭ ಎಂಬುವಂಥ ಚರಿತ್ರೆಯ ಪುಸ್ತಕದಲ್ಲಿ ಓದಿದ ಸಂಗತಿ ಇದು. ಸುಮ್ಮನಿದ್ರು. ಯಾಕೆ ಸುಮ್ಮನಿದ್ರು? ದೇವರ ಪ್ರಸನ್ನತೆ. ದೇವರು ನಮ್ಮ ಮುಂದೆ ನಮ್ಮ ಶತ್ರುವನ್ನು ಕೆಡುವೆ ಹಾಕುವ ದೇವರಾಗಿದ್ದಾನೆ. ನಮ್ಮ ದೇವರು ಬಲಿಷ್ಠರನ್ನು ಅವನು ಸುಮ್ಮನೆ ಮಾಡುವ ದೇವರಾಗಿದ್ದಾನೆ. ಎಂತಹ ವ್ಯಕ್ತಿಗಳು ದೇವರ ರಾಜ್ಯಕ್ಕೆ ವಿರುದ್ಧವಾಗಿ ಬರುವಾಗಲೂ ಕೂಡ ನಮ್ಮ ದೇವರು ನಮ್ಮ ಸಂಗಡ ಇದ್ದು ಜಯವನ್ನು ಕೊಟ್ಟನು. ಅದಕ್ಕೆ ನೀವು ವಾಕ್ಯವನ್ನು ಶ್ರದ್ಧೆಯಿಂದ ಪಾಲಿಸುವುದಾದರೆ, ಅದನ್ನು ಕೈಗೊಂಡು ನಡೆಯುವುದಾದರೆ ಈ ಆಶೀರ್ವಾದ ನಿಮ್ಮ ಜೀವಿತದಲ್ಲಿ ಉಂಟು. ಮುಂದೆ ಹೋಗುವಾಗ ನಿಮ್ಮನ್ನು ಪೀಡಿಸುವವರನ್ನು ಪೀಡಿಸುವವನಾಗಿಯೂ ಇರುವೆನು. ನಿಮ್ಮನ್ನು ಪೀಡಿಸುವವರನ್ನು ಆತನು ಪೀಡಿಸುವವನಾಗಿರ್ತಾನೆ. ನಿಮ್ಗೆ ಅನ್ಸ್ಕೊಳ್ಬೋದು, ಸಭೆ ಮಾಡಲಿಕ್ಕಿಲ್ಲ, ಆರಾಧನೆ ಮಾಡಲಿಕ್ಕಿಲ್ಲ, ಸ್ತುತಿ ಮಾಡಲಿಕ್ಕಿಲ್ಲ, ಯೇಸುವನ್ನು ನಂಬುವಾಗ ಯಾಕೆ ದೇವರನ್ನು ಅದು ಫಾರಿನ್ ದೇವರು ಅಂತ ಹೇಳಿ ಬೇಡವಾದ ಸಂಗತಿ. ಹಲೋ, ಹಾಗೆ ಹೇಳುವ ಜನರೇ, ಪ್ರಿಯ ಸಹೋದರರೇ, ಸಹೋದರಿಯರೇ, ಒಂದು ಸಲ ದೇವರ ಸನ್ನಿಧಿಯಲ್ಲಿ ಬಂದು ಪವಿತ್ರ ಪುಸ್ತಕ ಬೈಬಲನ್ನು ಓದಿ ನೋಡ್ರಿ. ಒಂದು ಸಲ ಓದಿ ನೋಡ್ರಿ, ಮತ್ತೆ ಅದನ್ನು ಅರ್ಥ ಮಾಡಿಕೊಳ್ಳ್ರಿ. ನಮಗೆ ಕೊಡಲ್ಪಟ್ಟಂಥ ವಾಕ್ಯಗಳನ್ನು, ವೇದಗಳನ್ನು ಓದಿ ಅದರ ಅರ್ಥವನ್ನು ತಿಳಿದುಕೊಳ್ಳ್ರಿ. ಆವಾಗ ನಿಮಗೆ ಅರ್ಥ ಆಗ್ತದೆ ನೀವು ಯಾರ ವಿರುದ್ಧವಾಗಿ ಹೋರಾಡ್ತಾ ಇದ್ದೀರಿ ಅಂತ. ಇಸ್ರೇಲ್ ಮಕ್ಕಳು ಪವಿತ್ರ ಸಭೆಯ ವಿರುದ್ಧವಾಗಿ ಹೋರಾಡುವಾಗ ಗಮಾಲಿಯಲ್ ಎಂಬ ವ್ಯಕ್ತಿಯು ಎದ್ದು ಹೇಳ್ತಾನೆ, ನನ್ನ ಸಹೋದರರೇ, ಪೇತ್ರ ಮತ್ತು ಯೋಹನರು ಸ್ವಲ್ಪ ಹೊರಗೆ ಕಳಿಸಿ, ನಾವು ನಿಮ್ಮ ಜೊತೆಯಲ್ಲಿ ಮಾತನಾಡಬೇಕು. ನೋಡಿ, ನಮ್ಮ ಮಧ್ಯದಲ್ಲಿ
ಹೀಗೆ ಹೇಳಿ ಎದ್ದವರು 2 ಗುಂಪುಗಳು ಇದ್ದಿತ್ತು. ಯಾವಾಗ 2 ಗುಂಪುಗಳಲ್ಲಿ ಅವರ ನಾಯಕರು ಚದುರಲ್ಪಟ್ಟನು ಅಥವಾ ಮರಣ ಹೊಂದಿದನು, ಆ ಸಮಯದಲ್ಲಿ ಅವರ ಗುಂಪು ಚದುರಲ್ಪಟ್ಟಿತು, ಅದು ಇಲ್ಲದಂತಾಯಿತು. ಈಗ ಇದೇ ರೀತಿಯಾಗಿ ಯೇಸು ಅಂತ ಹೇಳಿಕೊಂಡು ಹೇಳುವಂಥ ಮೆಸ್ಸಿಯನ್ ಅಂತ ಹೇಳಿ ಬಂದಿದ್ದಾರೆ. ಇವರ ಸುದ್ದಿಗೆ ನೀವು ಹೋಗಬೇಡಿ, ಇವರ ಸುದ್ದಿಗೆ, ಇವರ ತಂಟೆಗೆ ಹೋಗಬೇಡಿ, ಇವ್ರನ್ನ ತನ್ನಷ್ಟಕ್ಕೆ ಬಿಟ್ಟು ಬಿಡ್ರಿ, ಇವರು ಏನು ಬೇಕಾದರೂ ಮಾಡಿಕೊಳ್ಳ್ರಿ. ಇದು ಎಲ್ಲಾದರೂ ಅವರು ಸ್ವಂತ ಬಲದಿಂದ ಹೋರಾಡುವುದಾದರೆ ಅದು ಆವಾಗ ಹೇಳಿದಲ್ಲ, ಇಬ್ಬರಂತೆ ಅದು ಬಿದ್ದು ಹೋಗ್ತದೆ. ಇದು ದೇವರ ಕಾರ್ಯವಾಗಿದ್ದರೆ ಏನು, ಇದು ದೇವರ ಕಾರ್ಯವಾಗಿದ್ದರೆ ಅದನ್ನು ನಿಲ್ಲಿಸುವುದಕ್ಕೆ ನನ್ನಿಂದ ನಿಮ್ಮಿಂದ ಆಗುವುದಿಲ್ಲ. ಅಷ್ಟೇ ಅಲ್ಲ, ನೀವು ದೇವರ ಮುಂದೆ ಹೋರಾಡಿದಂತೆ ಆಗಬಹುದು. ಎಚ್ಚರಿಕೆ ನೋಡಿ, 5ನೇ ಅಧ್ಯಾಯ ಅಪೊಸ್ತಲರ ಕೃತ್ಯಗಳಲ್ಲಿ ಇದನ್ನು ಓದ್ತೇನೆ, ಆಯ್ತಾ? ವಚನ 38. ಹೀಗಿರುವುದರಿಂದ ನಾನು ನಿಮಗೆ ಹೇಳುವುದೇನೆಂದರೆ, ಯಾರು? ಗಮಾಲಿಯಲ್ ಎಂಬ ವ್ಯಕ್ತಿ, ಅವನು ಯಾರ ವಿಷಯದಲ್ಲಿ ಕೂಡ ಹೇಳಿದನು? ಕಾಶ್ಮೀರ ಕಾಲದಲ್ಲಿ ಗಲೀಲಿಯದ ಯೂರ್ದನು ಎದ್ದಿದ್ದನು, ಅವನು ಹಾಳಾಗಿ ಹೋದನು. ಅದೇ ರೀತಿಯಾಗಿ ಮತ್ತೊಬ್ಬರು ಸುಮಾರು 400 ಜನ ಇಟ್ಕೊಂಡು ತೈತಾನ್ ಅಂತ ಹೇಳುವವನು, ಅವನು ಕೂಡ ನಾಶವಾದನು. ಅದೇ ರೀತಿ 38ನೇ ವಚನದಲ್ಲಿ ನಾನು ಹೇಳ್ತೇನೆ, ಹೀಗಿರುವುದರಿಂದ ನಾನು ನಿಮಗೆ ಹೇಳುವುದೇನೆಂದರೆ, ನೀವು ಆ ಮನುಷ್ಯರ ಗೂಡೋಬೇಕೆ ಹೋಗಬೇಡಿರಿ, ಅವರನ್ನು ಬಿಡಿರಿ. ಯಾಕೆಂದರೆ ಈ ಯೋಚನೆಯು ಅಥವಾ ಈ ಕೆಲಸವು ಮನುಷ್ಯರಿದ್ದಾಗಿದ್ದರೆ ತಾನೇ ಕೆಡುವುದು. ಅದು ದೇವರಿಂದಾಗಿದ್ದರೆ ಅದನ್ನು ಕೆಡಿಸುವುದಕ್ಕೆ ನಿಮ್ಮಿಂದ ಆಗದು. ಇದು ದೇವರ ಕಾರ್ಯವಾಗಿದ್ದರೆ ಅದು ಕೆಡಿಸುವುದಕ್ಕೆ ನಿಮ್ಮಿಂದ ಆಗುವುದಿಲ್ಲ. ನೀವು ಒಂದು ವೇಳೆ ದೇವರ ಮೇಲೆ ಯುದ್ಧ ಮಾಡುವವರಾಗಿ ಕಾಣಿಸಿಕೊಂಡಿರಿ ಎಂದು ಹೇಳಿದನು ಎಂದು ಎಚ್ಚರಿಕೆ ಕೊಟ್ಟನು. ಇವತ್ತು ಬಹಳ ಜನರು ಪವಿತ್ರ ಸಭೆ ವಿರುದ್ಧವಾಗಿ, ದೇವರ ಮಕ್ಕಳ ವಿರುದ್ಧವಾಗಿ, ಯೇಸು ಸ್ವಾಮಿ ವಿರುದ್ಧವಾಗಿ, ಕ್ರಿಶ್ಚಿಯನ್ಸ್ ಅಂತ ಹೇಳುವ ವಿರುದ್ಧವಾಗಿ, ಕ್ರೈಸ್ತರಂತ ಹೇಳುವ ವಿರುದ್ಧವಾಗಿ ಹೋರಾಡಲಿಕ್ಕೆ ಬರ್ತಾರೆ. ಅದು ನೀವು ನಮ್ಮ ವಿರೋಧವಾಗಿ, ದೇವರ ಮಕ್ಕಳ ವಿರೋಧವಾಗಿ, ಯೇಸು ಅಥವಾ ಲೋಕದ ಯಾವುದೇ ಒಂದು ವ್ಯಕ್ತಿಯ ವಿರುದ್ಧವಾಗಿ ಹೋರಾಡುವುದಲ್ಲ. ನೀವು ಹೋರಾಡುವಂಥದ್ದು ದೇವರ ವಿರುದ್ಧವಾಗಿ. ಎಚ್ಚರಿಕೆ ಅಂತ ದೇವರ ವಾಕ್ಯ ಹೇಳ್ತಾ ಇದೆ. ಎಚ್ಚರಿಕೆ. ಇದನ್ನು ಯಾಕೆ ಹೇಳ್ತಾ ಇದ್ದೇನೆಂದರೆ, ದೇವರ ಮುಂದೆ ಹೋರಾಡುವುದು ಅದು ಕಠಿಣವಾದ ಕೆಲಸವಾಗಿದೆ. ಇಬ್ಬರು ದೇವರ ಸಂಗಡ ಹೋರಾಡಿದರು. ಒಬ್ಬನಿಗೆ ದಯೆ ಸಿಕ್ಕಿತು, ಇನ್ನೊಬ್ಬನಿಗೆ ದಯೆ ಸಿಗಲಿಲ್ಲ. ಯಾರಲ್ಲ? ಒಬ್ಬ ಹೆರೋದನು, ಇನ್ನೊಬ್ಬ ಪೌಲನು. ಸೌಲವಾಗಿರುವಾಗ ಹೆರೋದ ಮತ್ತು ಸೌಲ ಏನು ಮಾಡ್ತಿದ್ದ? ತಪ್ಪು ತಿಳುವಳಿಕೆಯಿಂದ ಆತನು ಎನಿಸ್ಕೊಂಡೆ ಯೆಹೋವ ದೇವರೇ ದೊಡ್ಡವನಂತ ಹೇಳಿಕೊಂಡು ತಪ್ಪು ತಿಳುವಳಿಕೆಯಿಂದ ಹೋರಾಟ ಮಾಡ್ತಾ ಇದ್ದ. ಅದಕ್ಕೆ ಯೇಸು ಸ್ವಾಮಿ ಒಂದು ದಿನ ದರ್ಶನ ಕೊಟ್ಟು ಅವನನ್ನು ಸರಿ ಮಾಡಿದರು. ಏನು ಮಾಡಿದರು? ಒಂದು ದಿನ ದರ್ಶನ ಕೊಟ್ಟು, ನೀವು ಅಪೊಸ್ತಲರ ಕೃತ್ಯಗಳು 9ನೇ ಅಧ್ಯಾಯದಲ್ಲಿ ಓದುವಾಗ ನಿಮಗೆ ಸಿಗ್ತದೆ. ಅದೇ ರೀತಿಯಾಗಿ ಅವನು ಅಲ್ಲೇ ಮಾರ್ಪಟ್ಟನು. ಅಯ್ಯೋಯ್ಯೋ ಎದೆ ಬಡ್ಕೊಂಡವನು, ತನ್ನ ಜೀವಿತವನ್ನು ಮಾರ್ಪಡಿಸಿಕೊಂಡನು, ದೀಕ್ಷಾಸ್ನಾನ ಮಾಡಿಸಿಕೊಂಡನು, ಸುವಾರ್ತೆಗಾಗಿ ಅವನು ಹೋರಾಡಿದನು. ಸುವಾರ್ತೆ ವಿರೋಧವಾದ ಶಕ್ತಿಗಳು ಬಲ ಮುಂದೆ ನಿಂತನು. ಅಷ್ಟೇ ಅಲ್ಲ, ಹಲವಾರು ಚಕ್ರವರ್ತಿಗಳಿಗೆ, ಅರಸುಗಳಿಗೆ ಅವನು ಸುವಾರ್ತೆ ಕೊಟ್ಟನು. ಕೊನೆಯದಾಗಿ ತನ್ನನ್ನೇ ತಾನೇ ದೇವರಿಗೆ ಸಮರ್ಪಿಸಿಕೊಟ್ಟು ರಕ್ತ ಸಾಕ್ಷಿಯಾದನು. ಅವನು ದೇವರ ಕೃಪೆ ಅದು. ಅದಕ್ಕೆ ಅವನು ಅಯ್ಯೋ, ದೇವರು ನನ್ನ ಮೇಲೆ ತೋರಿಸಿದ ಕೃಪೆ ಎಷ್ಟೋ ದೊಡ್ಡದು, ಆತನು ದೊಡ್ಡವನು. ಅದೇ ರೀತಿಯಾಗಿ ಹೆರೋದನು ಒಬ್ಬನಿದ್ದನು, ಅವನು ಅರಸನು. ಅವನು ಏನು ಕುಮ್ಮಕ್ಕು, ಅವನೇನು ಮಾಡಿದ್ದಾನೆ? ಬಹಳ ರೀತಿಯಾಗಿ ಪವಿತ್ರ ಸಭೆಗೆ ತೊಂದರೆ ಕೊಟ್ಟಿದ್ದ. ಅದೇ ರೀತಿಯಾಗಿ ಪವಿತ್ರ ಸಭೆಯಲ್ಲಿ ಯಾರಿಗೆ ಸ್ಟೇಫನ್ ಆಗಲಿ, ಮತ್ತೊಬ್ಬ ನಮ್ಮ ಯಾಕೋಬ, ಜೇಮ್ಸ್, ಯೋಹಾನನ ಅಣ್ಣ, ಅವನ ಶಿರಸ್ಸನ್ನು ಕತ್ತರಿಸಿ ಹಿಂಸೆ ಪಡಿಸಿ ಪೇತ್ರನನ್ನು ಜೈಲಿಗೆ ಹಾಕಿ ಎಲ್ಲ ತೊಂದರೆಗಳು ಮಾಡ್ತಿದ್ದ. ಒಂದು ದಿನ ಅವನಿಗೆ ಏನಾಯಿತು? ಸಿಂಹಾಸನದಿಂದ ಕೂತ್ಕೊಂಡು ಅಲ್ಲಿರುವಂಥ ಜನರಿಗೆ ಬೋಧನೆ ಮಾಡ್ತಾ ಇರುವಾಗ ಕಾಂಪ್ಲಿಕೇಶನ್ ಇದ್ದಿತ್ತು ಸಮರಿಯ ಜನರಿಗೆ ಮತ್ತು ಅವರಿಗೆ. ಅವರು ಸಮರಿಯ ಜನರು ಎಲ್ಲ ಕೂಗಿದ್ರು, ಓ ನಮ್ಮ ಮಧ್ಯದಲ್ಲಿ ದೇವರು ಮಾತನಾಡಿದ್ದಾನೆ. ಈ ಸಮಯದಲ್ಲಿ ಹೆರೋದನು ಆ ಮಹಿಮೆಯನ್ನು ದೇವರಿಗೆ ಕೊಡಬೇಕಾಗಿದ್ದ ಬದಲಿಗೆ ಆ ಮಹಿಮೆಯನ್ನು ತನ್ನ ಮೇಲೆ ತಗೊಂಡನು. ಅದೇ ಸಮಯದಲ್ಲಿ ಅವನು ಹುಳ ಹಿಡಿದು, ಒಬ್ಬ ದೂತನು ಅವನಿಗೆ ಹೊಡೆದನು, ಹುಳ ಹಿಡಿದು ಸತ್ತು ಹೋದನು ಅಂತ ವಾಕ್ಯ ನಾನು ಪವಿತ್ರ ಪುಸ್ತಕದಲ್ಲಿ ನೋಡಿದ್ದೇನೆ. ಒಬ್ಬ ಅರಸ ಹುಳ ಹಿಡಿದು ಸಾಯೋದು ನಾನು ಎಲ್ಲಿಗೂ ಕೂಡ ನೋಡಲಿಲ್ಲ. ಯಾವ ಪವಿತ್ರ ಪುಸ್ತಕ? ನೀವು ಪವಿತ್ರ ಪುಸ್ತಕ ಎಲ್ಲ ಕಡೆಯಲ್ಲಿ ನೋಡ್ರಿ. ಅಹಂಕಾರ ಪಟ್ಟವ್ರನ್ನ ದೇವರು ಪಾಠ ಕಳಿಸಿದ್ದಾನೆ. ಆದರೆ ಹೆರೋದನ ವಿಷಯದಲ್ಲಿ ಬಹಳ ಕಠಿಣವಾಗಿ ದೇವರು ನಡೆಸಿದ್ರು. ಯಾಕೆ ಸುಮ್ಮನೆ ದೇವರ ಮಕ್ಕಳನ್ನು ಅವನು ಹೊಡಿತಾ ಇದ್ದನು. ದೇವರ ಅಪೊಸ್ತಲರನ್ನು
ದೇವರ ಸೇವಕರನ್ನು ಅವನು ಏನು ಮಾಡಿದ್ದನು? ಕೊಲೆ ಮಾಡಿದ್ದನು. ಅಷ್ಟೇ ಅಲ್ಲ, ಪವಿತ್ರ ಸಭೆಯನ್ನು ಧ್ವಂಸ ಮಾಡಬೇಕಂತ ಅವನು ನೋಡಿದ್ದನು. ಯಾಕೆ ಗೊತ್ತಾ ಅವನು ಹಾಗೆ ಮಾಡಿದ್ದ? ಅವನ ಅಧಿಕಾರಕ್ಕಾಗಿ. ಜನರಿಗೆಲ್ಲರೂ ಇಷ್ಟ ಆಯಿತು. ಜನರಿಗೆಲ್ಲರಿಗೂ ಇಷ್ಟ ಆಯಿತು. ಹೆರೋದನಿಗೆ, ಚಕ್ರವರ್ತಿಗೆ ಇಷ್ಟ ಆಗ್ತದೆ ಈ ವಿಷಯ, ಯೆಹೂದ್ಯರಿಗೆ ಇಷ್ಟ ಆಗ್ತದೆ ಈ ವಿಷಯ ಅಂತ ಹೇಳಿಕೊಂಡು ಹೇಳಿ, ಅಷ್ಟೇ ಅಲ್ಲ, ಅದನ್ನು ಮಾಡಿದರೆ ಇವನ ಪೊಸಿಷನ್ ಉಳಿತದೆ. ಇವತ್ತು ನಾವು ಬಹಳ ಜನರ ಅಧಿಕಾರ ನೋಡ್ತೇವೆ, ಗುಂಪುಗಳು ಘರ್ಷಣೆ ಮಾಡಿ ನಮ್ಮ ಪೊಸಿಷನ್ ಉಳಿಸ್ಕೊಳ್ಬಹುದು. ನೋ, ದೇವರ ಮುಂದೆ ನೀನು ಸಣ್ಣವನಾಗಿ ತೋರಿ ಬಂದಿ. ಈ ಗಳಿಗೆಯಲ್ಲಿ ನಿನಗೊಂದು ಚಾನ್ಸ್. ಯಾವುದೇ ಅಧಿಕಾರಿ ಆಗಲಿ, ಯಾವುದೇ ವ್ಯಕ್ತಿ ಆಗಲಿ, ರೂಪಾಂತರ ಪಡಿಸ್ಕೋ. ನಿಮಗೆ ಹಿಜ್ಕೀಯ ಅರಸನಿಗೆ ಯೆಶಾಯ ಹೇಳಿದಂತೆ, ಐಸಾಯ ಹೇಳಿದಂತೆ ಹೇಳ್ತಾ ಇದ್ದೇನೆ. ಹಿಜ್ಕೀಯ ಅರಸನೇ, ನಿನ್ನ ಮರಣದ ಸಮಯ ಹತ್ತಿರ ಬಂದಿದೆ, ಎಲ್ಲವನ್ನು ಸಿದ್ಧ ಮಾಡಿಕೋ. ಹಿಜ್ಕೀಯ ಅರಸ ಹೆದರಿಕೊಂಡು ಬೇಕನೆ ದೇವರ ಮುಂದೆ ತಿರುಗಿಕೊಂಡು ತನ್ನ ಜೀವಿತವನ್ನು ಸರಿಪಡಿಸಿಕೊಳ್ತಾ ಇದ್ದಾನೆ. ಈ ಸಮಯದಲ್ಲಿ ಯಾರೇ ಆಗಲಿ, ಯಾವ ಅಧಿಕಾರಿ ಆಗಲಿ, ಯಾವ ವ್ಯಕ್ತಿ ಆಗಲಿ, ದೇವರ ಮುಂದೆ ನೀನು ಹೋರಾಡ್ತಾ ಇರುವುದಾದರೆ ಈ ಸಮಯದಲ್ಲಿ ನಿನ್ನನ್ನು ಬದಲಾಯಿಸಿಕೋ. ಮನುಷ್ಯರ ಮುಂದೆ ವಿರುದ್ಧವಾಗಿ ಹೋರಾಡ್ತಿಲ್ಲ ನೀನು ಸೃಷ್ಟಿಕರ್ತನನ್ನು, ಅದೇ ಅಷ್ಟೇ ಅಲ್ಲ, ನಿನ್ನ ತಂದೆಯ ವಿರುದ್ಧವಾಗಿ ನೀನು ಹೋರಾಡ್ತಿದ್ದಿ, ನಿನ್ನ ದೇವರ ವಿರುದ್ಧವಾಗಿ ಹೋರಾಡ್ತಿದ್ದಿ, ನಿನ್ನನ್ನು ಸೃಷ್ಟಿಸಿದ ಸೃಷ್ಟಿಕರ್ತನ ವಿರುದ್ಧವಾಗಿ ಹೋರಾಡ್ತಿದ್ದಿ. ಅದಕ್ಕಾಗಿ ಈ ಕ್ಷಣದಲ್ಲಿ, ಈ ಸಮಯದಲ್ಲಿ ನಿನ್ನ ಜೀವಿತವನ್ನು ಮಾರ್ಪಡಿಸಿಕೋ, ದೇವರ ದಯೆಯನ್ನು ಹೊಂದಿಕೋ. ಇಲ್ಲವಾದರೆ ನಾನು ಹೇಳಿದ 2 ವ್ಯಕ್ತಿಗಳನ್ನು, ಒಂದು ಪೌಲ, ಅವನು ಸೌಲ ಇದ್ದವನು ಪೌಲವಾಗಿ ಮಾರ್ಪಟ್ಟು ಅವನು ದೇವರ ಕರುಣೆ ಸಿಕ್ಕಿತು. ಯಾಕೆ? ತಿಳಿಯದೆ ಮಾಡ್ತಾ ಇದ್ದ. ಅದು ಹೆರೋದನು ತಿಳಿದು ಮಾಡ್ತಿದ್ದ. ಇವತ್ತು ನಿದ್ರೆ ಮಾಡುವವರನ್ನು ಎಬ್ಬಿಸಬಹುದು. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ನಿದ್ರೆ ಮಾಡುವವರನ್ನು ಎಬ್ಬಿಸಬಹುದು, ನಿದ್ರೆ ರೀತಿ ನಾಟಕ ಮಾಡುವವರನ್ನು ಎಬ್ಬಿಸ್ಲಿಕ್ಕಾಗುವುದಿಲ್ಲ. ನಿದ್ರೆ ಮಾಡ್ತಾ ಇದ್ದಾನೆ ಒಬ್ಬನು, ಪಟ್ಟಂತೇಳಿ ಅಂತ ಎದ್ದು ಬಿಡ್ತಾನೆ. ಅದೇ ರೀತಿ ನಿಮ್ಮ ಮನೆಯಲ್ಲಿ ನೋಡ್ಬೋದು, ಹೆಂಡತಿ ಅಥವಾ ಗಂಡ ಸ್ವಲ್ಪ ಸಿಟ್ಟಾಗಿ ಹೋಗಿ ಊಟ ಮಾಡೋದಿಲ್ಲ ಅಂತ ಅಲ್ಲಿ ಮಲ್ಕೊಂಡ್ರೆ ಅವನು ಎಳಿಸಿದ್ರೆ, ಎಷ್ಟೋ ಎಳಿಸಿದ್ರೆ ಹೇಳುವುದಿಲ್ಲ, ನಾಟಕ. ನಿದ್ರೆ ಮಾಡ್ದಂಗೆ ಹೀಗೆ ಎಲ್ಲ ಮಾಡ್ತಾರೆ. ಅದು ನಾಟಕ, ಅವ್ರಿಗೆ ಎಳಿಸ್ಲಿಕ್ಕೆ ಆಗೋದಿಲ್ಲ. ಅದೇ ರೀತಿಯಾಗಿ ನೀನು ದೇವರನ್ನು ತಿಳಿದು ನೀನು ಇನ್ನೂ ನಾಟಕ ಮಾಡ್ತಾ ಇದ್ದಿದ್ರೆ ದೇವರ ಕೋಲು ಬರ್ತದೆ, ತಪ್ಪಿಸ್ಕೊಳ್ಳಿಕ್ಕಾಗುವುದಿಲ್ಲ. ದೇವರು ವಾಕ್ಯ ಹೇಳ್ತಾ ಇದೆ, ವಿಮೋಚನಾ ಕಾಂಡ 23ನೇ ಅಧ್ಯಾಯದಲ್ಲಿ 22ನೇ ವಚನ ಬರೆದಿಟ್ಕೊಳ್ರಿ. ನಾನು ನಿಮ್ಮ ಶತ್ರುವಿಗೆ ಶತ್ರುವಾಕಿಯು, ನಿಮ್ಮನ್ನು ಪೀಡಿಸುವವರಿಗೆ ಪೀಡಿಸುವವನಾಗಿ ಇರುವೆನು. ದೇವರ ಮಕ್ಕಳಿಗೆ ನೀವು ಎಷ್ಟು ಪೀಡಿಸ್ತೀರೋ ನೀವು ಎನಿಸ್ಕೊಳ್ಬೇಡ್ರಿ. ಯಾರೇ ಆಗಿರಬಹುದು, ನಿಮಗೆ ದೇವರು ಪೀಡಿಸ್ಲಿಕ್ಕೆ ಶುರು ಮಾಡಿದರೆ, ರಿಮೋಟ್ ಕಂಟ್ರೋಲ್ ಅಲ್ಲಿರುವುದು ರೀ, ಫುಲ್ ಕಂಟ್ರೋಲ್ ಅಲ್ಲಿರುವುದು, ನಿಯಂತ್ರಿಸುವುದು ನಮ್ಮ ದೇವರು. ಅವನು ನಮಗೆ ಯಾರು ಪೀಡಿಸ್ತಾರೋ ಅವರಿಗೆ ಪೀಡಿಸ್ಲಿಕ್ಕೆ ಶುರು ಮಾಡಿದರೆ, ಎಷ್ಟೋ ಜನರು ನಾನು ನೋಡಿದ್ದೀನಿ, ಸುವಾರ್ತೆಗೆ ವಿರೋಧ ಮಾಡಿದವರು ಕೈ ಮುಗಿದು, ದಮ್ಮಯ್ಯ ಇನ್ನು ನಾವು ಹೀಗೆ ಮಾಡುವುದಿಲ್ಲ ಅಂತ ಹೇಳಿ ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ಬಂದವರು ಇದ್ದಾರೆ. ಈಗಲೂ ಕೂಡ ಅದನ್ನು ವಿರೋಧಿಸುವವರಿದ್ದಾರೆ. ಅವರಿಗೂ ನಾವು ಹೇಳುವಂಥದ್ದು, ಇದೆಲ್ಲ ದೇವರ ಕಾರ್ಯಗಳು. ಅದು ಕಾರ್ಯಕ್ಕೆ ನಾವು ವಿರೋಧವಾಗಿ ಹೋಗಬಾರದು. ಮನುಷ್ಯರು ಆಸ್ತಿ ಐಶ್ವರ್ಯ ಒಳ್ಳೆ ಸುಖ ಸಮಾಧಾನದಲ್ಲಿ ಎಲ್ಲರನ್ನು ಮೆಚ್ಚುಗೆಯಾದ ರೀತಿಯಲ್ಲಿ ಎಲ್ಲರನ್ನು ಗೌರವಿಸುತ್ತಾ ಎಲ್ಲರನ್ನು ಆಧರಿಸುತ್ತಾ ಹೋಗಬೇಕು. ಎಲ್ಲ ಅಧಿಕಾರಿಗಳು, ನಮಗೆ ನಮ್ಮದೇ ಆದಂತಹ ಒಂದು ಸ್ವಾತಂತ್ರ್ಯ ಉಂಟು. ಆ ಸ್ವಾತಂತ್ರ್ಯದಲ್ಲಿ ಮುಂದೆ ಹೋಗುವಾಗ ನಿಜವಾಗಿ ನಿಮಗೂ ಆಶೀರ್ವಾದ, ಎಲ್ಲರಿಗೂ ಆಶೀರ್ವಾದ. ಈಗ ಹಾಗೆ ಅಲ್ಲ, ಅವರು ಜೀವಿಸುವುದಿಲ್ಲ, ಇತರರಿಗೆ ಜೀವಿಸುತ್ತಲಿ ಬಿಡುವುದಿಲ್ಲ. ಈ ಸಂಗತಿಗಳು ಇರುವುದಾದರೆ ಬದಲಾಯಿಸಿಕೊಳ್ಳ್ರಿ. ಮುಂದೆ ಹೋಗುವಾಗ ನೋಡಿ, ಮುಂದೆ ಏನಾಗ್ತದೆ ಅಂದರೆ 23ನೇ ವಚನ, ವಿಮೋಚನಾ ಕಾಂಡದಲ್ಲಿ 23ನೇ ಅಧ್ಯಾಯದಲ್ಲಿ, ನನ್ನ ದೂತನು ನಿಮ್ಮ ಮುಂದೆ ನಡೆದು ಅಮೋರಿಯರು, ಹಿತ್ತತಿಯರು, ಪೆರಿಜ್ಜೀಯರು, ಕನಾನ್ಯರು, ಹಿವಿಯರು, ಯಬೂಸಿಯರು ಇರುವ ದೇಶಕ್ಕೆ ನಿಮ್ಮನ್ನು ಸೇರಿಸುವರು. ಅವರಾದರೂ ನಾನು ನಿರ್ಮೂಲ ಮಾಡುವೆನು. ಹೀಗೆ ಹಾಗಾದರೆ ನಮ್ಮನ್ನು ದೇವರು ಪರಲೋಕಕ್ಕೆ ಸೇರಿಸ್ತಾನೆ. ನಮ್ಮ ವಿರುದ್ಧವಾಗಿ ಬಂದಂಥ ಯಾವುದೇ ರೀತಿಯಾದ ಸಂಗತಿಗಳು, ಸೈತಾನ ಕಾರ್ಯಗಳು ತಂದೆ ದೇವರು ನಿರ್ಮೂಲ ಮಾಡ್ತಾನೆ. ಯಾರನ್ನು ಕಳಿಸ್ತಾನೆ? ತನ್ನ ದೂತನನ್ನು ಕಳಿಸ್ತಾನೆ. ಇವತ್ತು ದೂತನಂದರೆ ಯಾರು? ಭಾಳ ಜನರಿಗೆ ಗೊತ್ತಿಲ್ಲ. ದೂತನಂದರೆ ಯಾರು ಹೇಳ್ರಿ? ದೂತನಂದರೆ ಯಾರು? ಕೀರ್ತನೆ 107 ವಚನ ನಿಮ್ಮ ಕೈಯಲ್ಲಿದೆ ಅದು, ಆತ ದೂತನು ಯಾರು ಅಂತ. ವಚನ 20, ಆತನು ದೂತನೋ ಎಂಬಂತೆ ತನ್ನ ವಾಕ್ಯವನ್ನು ಕಳಿಸಿ ಅವರನ್ನು ಗುಣಪಡಿಸಿದನು. ದೂತನೋ ಎಂಬಂತೆ ವಾಕ್ಯವನ್ನು ಕಳಿಸಿ ಗುಣಪಡಿಸಿ ಸಮಾಧಿಗೆ ಸೇರದಂತೆ ಮಾಡಿದ.
ಇವತ್ತು ದೇವರ ವಾಕ್ಯವು ನಿನ್ನ ಬಾಯಲ್ಲಿ ದೂತನಂತಿದೆ. ಯಾವಾಗ ಅದನ್ನು ಉಪಯೋಗಿಸ್ತೀಯೋ ಆ ವಾಕ್ಯವು ದೂತನಂತೆ ಹೋಗಿ ಕಾರ್ಯ ಮಾಡ್ತದೆ. ಅದಕ್ಕೆ ತಂದೆ ದೇವರು ಹೇಳಿದ, ನನ್ನ ದೂತನನ್ನು ಮುಂದೆ ಕಳಿಸ್ತೇನೆ. ಯೇಸು ಸ್ವಾಮಿ ಅದ್ಭುತಗಳು ಮಾಡುವಾಗ ದೈವಿಕವಾದ ಶಕ್ತಿಯು ಅವನಿಂದ ಹೊರಡ್ತಾ ಇತ್ತು. ಆ ದೈವಿಕವಾದ ಶಕ್ತಿಯೇ ವಾಕ್ಯದ ಶಕ್ತಿ. ದೈವಿಕವಾದ ಶಕ್ತಿಯೇ ಆ ವಾಕ್ಯ ಗುಣಪಡಿಸುವ ಶಕ್ತಿ. ದೈವಿಕವಾದ ಶಕ್ತಿಯೇ ಶತ್ರುವನ್ನು ಚದುರಿಸುವ ಶಕ್ತಿ. ದೈವಿಕವಾದ ಶಕ್ತಿ ಪಾಪಿಗಳನ್ನು ರೂಪಾಂತರಪಡಿಸುವ ಶಕ್ತಿ. ದೈವಿಕವಾದ ಶಕ್ತಿ ಮಹಿಮೆಯನ್ನು ತೋರಿಸುವಂಥ ಶಕ್ತಿ. ಹಲ್ಲೆಲೂಯಾ. ನಮ್ಮ ದೇವರು ಒಳ್ಳೆಯವನಾಗಿದ್ದಾನೆ. ಟಿ ವಿ ಮಾಧ್ಯಮ ಮುಖಾಂತರ ಈ ವಾಕ್ಯ ಸಂದೇಶ ಕೇಳುವಂಥ ಬಹಳ ಜನರು ಕಣ್ಣೀರಲ್ಲಿದ್ದಾರೆ. ಅವರಿಗೆ ನಾನು ಹೇಳುವಂಥದ್ದು, ನಿಮ್ಮ ಕಣ್ಣೀರು ದುಃಖಗಳನ್ನು ಒರೆಸುವ ದೇವನು ಇದ್ದಾನೆ. ನೀವು ಆರಾಧಿಸುವ ದೇವರು ಸಾಧಾರಣ ದೇವರಲ್ಲ, ಆತನು ಬಲಿಷ್ಠ ಅಸಾಧಾರಣ ದೇವರು. ಇಲ್ಲದಿರುವುದನ್ನು ಇರುವ ಹಾಕಿ, ಇರುವುದನ್ನು ಇಲ್ಲದಿರುವ ಹಾಗೆ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಸಮಸ್ಯೆಗಳು ಕಷ್ಟಗಳು ಇದೆ ಅಂತ ಹೇಳಿ ಭಯಪಡಲಿಕ್ಕಲ್ಲ. ನಮ್ಮ ಯೇಸು ಸ್ವಾಮಿ ಅದನ್ನು ಜಯಿಸಿದ್ದಾನೆ. ನಮ್ಮ ಯೇಸು ಸ್ವಾಮಿ ಅದನ್ನು ಮಹಿಮೆಯಲ್ಲಿ ಜಯಿಸಿ ತೋರಿಸಿದ್ದಾನೆ. ಕ್ರೂಜಿಯಲ್ಲಿ ಕೂಡ ಅವನು ಹೆದರಿ ಓಡಲಿಲ್ಲ, ಪ್ರಾಣ ಭಯದಿಂದ ಓಡಿ ಹೋಗಲಿಲ್ಲ. ಇದು ಬಹಳ ಜನರು ಆ ವಿಷಯದಲ್ಲಿ ಮಾತನಾಡೋದಿಲ್ಲ. ನಿಮಗೆ ಕಷ್ಟ ಇಲ್ಲ, ಕಣ್ಣೀರಿಲ್ಲ, ವೇದನೆ ಇಲ್ಲ, ದುಃಖ ಇಲ್ಲ, ಹಾಗೆ ಹೀಗೆ. ಹಲೋ, ಯಾರು ಹೇಳಿದ್ದು ಅದು? ನಾವು ಬ್ಯಾಟಲಲ್ಲಿ ಇದ್ದೀವಿ, ಯುದ್ಧ ಭೂಮಿಯಲ್ಲಿದ್ದೀವಿ. ಲೋಕದಲ್ಲಿ ನೋಡ್ತಾ ಇಲ್ವಾ? ಎರಡು ಸಂಗತಿಗಳು ಇದ್ದೇ ಇವೆ, ಸೈತಾನನ ಕಾರ್ಯಗಳು ಇವೆ. ನೋಡಿವಿ. ಮತ್ತಾಯ ನಿಮಗೆ ತೋರಿಸುವ, ಆಯಿತಾ? ಮತ್ತಾಯ 13ನೇ ಅಧ್ಯಾಯದಲ್ಲಿ, ಮತ್ತಾಯ 13ನೇ ಅಧ್ಯಾಯ 24ನೇ ವಚನ. ಅವನು ಮತ್ತೊಂದು ಸಾಮ್ಯನು ಅವರಿಗೆ ಹೇಳಿದನು, ಅದೇನೆಂದರೆ, ಪರಲೋಕ ರಾಜ್ಯವು ಒಳ್ಳೆಯ ಬೀಜವನ್ನು ತನ್ನ ಹೊಲದಲ್ಲಿ ಬಿತ್ತಿದ ಒಬ್ಬ ಮನುಷ್ಯನಿಗೆ ಹೋಲಿಕೆಯಾಗಿದೆ. ಆದರೆ ಜನರು ನಿದ್ರೆ ಮಾಡುವ ಕಾಲದಲ್ಲಿ ಅವನ ವೈರಿಯು, ನೋಡಿ ವೈರಿ ಇದ್ದಾನ, ಅವನ ವೈರಿಯು ಬಂದು ಗೋಧಿಯ ನಡುವೆ ಹಣಜೆಯನ್ನು ಬಿತ್ತಿದನು. ಗೋಧಿಯ ನಡುವೆ ಹಣಜೆಯನ್ನು ಬಿತ್ತಿ ಹೋದನು. ಗೋಧಿ ಬೆಳೆದು ಫಲಕ್ಕೆ ಬಂದಾಗ ಹಣಜಿಯು ಸಹ ಕಾಣಿಸಿತು, ಹಣಜಿ ಸಹ ಕಾಣಬಂತು. ಆಗ ಯಜಮಾನನ ಆಳುಗಳು, ಅಂದರೆ ದೇವದೂತರು, ಅವನ ಬಳಿಗೆ ಬಂದು, ಅಯ್ಯ, ನೀನು ನಿನ್ನ ಹೊಲಕ್ಕೆ ಒಳ್ಳೆಯ ಬೀಜವನ್ನು ಬಿತ್ತಿದೆಯಲ್ಲ, ಹಣಜಿ ಎಲ್ಲಿಂದ ಬಂತು ಎಂದು ಕೇಳಲು ಇದು ಒಬ್ಬ ವೈರಿ ಮಾಡಿದ ಕೆಲಸ ಅನ್ನಲಾಗಿ ಆಳುಗಳು ಅವನನ್ನು, ಹಾಗಾದರೆ ನಾವು ಅದನ್ನು ಆರಿಸಿ ತೆಗೆಯೋಣ ಎಂದು ಕೇಳಲು ಅವನು, ಬೇಡ, ಹಣಜಿಯನ್ನು ಆರಿಸಿ ತೆಗೆಯುವಾಗ ಅದರ ಸಂಗಡ ಗೋಧಿಯನ್ನೆಲ್ಲಾದರೂ ಕಿತ್ತಿರಿ. ಸುಗ್ಗಿಯ ಕಾಲದ ತನಕ ಎರಡೂ ಕೂಡ ಬೆಳೆಯಲಿ. ಸುಗ್ಗಿಯ ಕಾಲದಲ್ಲಿ ನಾನು ಕೊಯ್ಯುವವರೆಗೆ ಮೊದಲು ಹಣಜಿಯನ್ನು ಆರಿಸಿ ತೆಗೆದು ಅದನ್ನು ಸುಡುವುದಕ್ಕೆ, ಆಯಿತಾ, ಹೊರೆ ಕಟ್ಟಿರಿ, ಗೋಧಿಯನ್ನು ನನ್ನ ಕಣಜಕ್ಕೆ ತುಂಬಿರಿ ಎಂದು ಹೇಳುವೇನೆ. ಇಲ್ಲಿ ಕರೆಕ್ಟಾಗಿ ಅಬ್ಸರ್ವ್ ಮಾಡಬೇಕು. ನಾನು ಇದನ್ನು ಬೇಗ ಯಾಕೆ ಓದ್ತಿದ್ದೇನೆ, ಸಮಾಧಾನ. ವೈರಿ ಇದ್ದಾನೆ, ಸೈತಾನ ಇದ್ದಾನೆ, ವಿರೋಧಿಸುವವನು ಇದ್ದಾನೆ. ಕುರುಜಿಯಲ್ಲಿ ಸೈತಾನನ್ನು ಲಯಪಡಿಸಿದ ಯೇಸು ಸತ್ಯ. ಅದೇ ರೀತಿಯಾಗಿ ನಾವು ಕೂಡ ಅವನನ್ನು ಜಯಿಸಬೇಕಾಗಿದೆ. ಯಾವ ರೀತಿ ಜಯಿಸುವುದು? ಅವನ ಕಾರ್ಯಗಳನ್ನು ನಮ್ಮ ಶರೀರದಲ್ಲಿ ಅದು ಬರದಂತೆ, ಮಾಟವಾಗಲಿ, ಕೆಟ್ಟಕದಲ್ಲಾಗಲಿ, ಹೊಟ್ಟೆ ಕಿಚ್ಚು, ಮತ್ಸರ, ಜಗಳ, ಶರೀರದ ಒಳಗಡೆ ಬರೋ ಎಲ್ಲವನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಮೆಟ್ಟಿ ಜಯಿಸಿ ನಾವು ಕ್ರಿಸ್ತನ ಹಾಗೆ ಆಗುವಂಥದ್ದು. ಫಿಲಿಪಿ 2:5 ವಚನ ಹೇಳ್ತೇನೆ, ನೀವೆಲ್ಲರೂ ಕ್ರಿಸ್ತೇಸುವಿನ ಹಾಗೆ ಹಾಕಬೇಕು ಅಂತೆ. ಕ್ರಿಸ್ತೇಸುವಿನ ಹಾಗೆ ಹಾಕಬೇಕು. ಮತ್ತು ಪ್ರತಿಯೊಬ್ಬರು ಕ್ರಿಸ್ತೇಸುವಿನ ಶರೀರದಲ್ಲಿ ಇರುವವರನ್ನು ಐಕ್ಯವಾಗಿ ನಡೆಸ್ಕೊಂಡು ಹೋಗಬೇಕು. ನೋಡಿ, ಅಲ್ಲಿ ವಾಕ್ಯ ಮತ್ತೊಮ್ಮೆ ಹೇಳ್ತದೆ 37ರಿಂದ, ಅದಕ್ಕೆ ಒಳ್ಳೆಯ ಬೀಜವನ್ನು ಬಿತ್ತುವುದೇನೆಂದರೆ ಮನುಷ್ಯಕುಮಾರನು, ಹೊಲವೆಂದರೆ ಈ ಲೋಕ, ಒಳ್ಳೆಯ ಬೀಜವೆಂದರೆ ಪರಲೋಕ ರಾಜ್ಯದವರು, ಹಣಜಿ ಎಂದರೆ ಸೈತಾನನವರು. 39ನೇ ವಚನ 13ರಲ್ಲಿ ಮತ್ತಾಯ, ಅದನ್ನು ಬಿತ್ತುವ ವೈರಿ ಅಂದರೆ ಸೈತಾನನು, ಸುಗ್ಗಿಕಾಲ ಅಂದರೆ ಯುಗದ ಸಮಾಪ್ತಿ, ಕೊಯ್ಯುವವರೆಂದರೆ ದೇವದೂತನು. ಹೀಗಿರಲಾಗಿ ಹೇಗೆ ಹಣಜಿಯನ್ನು ಆರಿಸಿ ತೆಗೆದು ಸುಟ್ಟು ಬಿಟ್ಟರು, ಹಾಗೆಯೇ ಯುಗದ ಸಮಾಪ್ತಿಯಲ್ಲಿ ನಡೆಯುವುದು. ಅದಕ್ಕಾಗಿ ನಾನು ಏನು ಹೇಳ್ತಾ ಇದ್ದೇನೆ ಅಂದರೆ, ನಮ್ಮ ದೇವರು ನಮ್ಮ ಮುಂದೆ ಹೋಗಿ ಕಾರ್ಯ ಮಾಡ್ತಾನೆ. ಸೈತಾನನ ಶಕ್ತಿಗಳು ಇದೆ, ಅದನ್ನು ನಾವು ಜಯಿಸಲೇಬೇಕಾಗಿದೆ. ಯಾರಾಗಲಿ ವಿಶ್ವಾಸಿ, ಯಾರೇ ಆಗಲಿ ಸೇವಕನು, ಅದೆಲ್ಲ ಏನೂ ಇಲ್ಲ, ನಮ್ಮ ದೇವರು ಎಲ್ಲ ಮಾಡಿ ಮುಗಿಸಿದ್ದಾನೆ ಅಂತ ಹೇಳಿ ಸುಮ್ಮನಿದ್ರೆ ಈ ಸಾಮ್ಯ ಯೇಸು ಸ್ವಾಮಿ ಹೇಳಬೇಕಾಗಿರಲಿಲ್ಲ.
ಈ ಒಗ್ಗಟ್ಟು ಯೇಸು ಸ್ವಾಮಿ ಹೇಳಬೇಕಾಗಿರಲಿಲ್ಲ. ಅದಕ್ಕಾಗಿ ನಮಗೆ ವಿರುದ್ಧವಾಗಿ ಬರುವವರನ್ನು ದೇವರೇ ಶತ್ರುವನ್ನಾಗಿ ಪೀಡಿಸುವವರನ್ನು ಆತನು ದೇವರೇ ಪೀಡಿಸುವವನಾಗಿರ್ತಾನೆ. ಮುಂದೆ ಹೇಳ್ತಾ ಇದ್ದಾನೆ ವಿಮೋಚನಾ ಕಾಂಡದಲ್ಲಿ, ನಾನು ಓದ್ತೇನೆ 24ನೇ ವಚನ. ಅವರ ದೇವತೆಗಳನ್ನು ನೀವು ನಮಸ್ಕರಿಸಲೂಬಾರದು, ಪೂಜಿಸಲೂಬಾರದು, ಅವರ ಆಚರಣೆಗಳನ್ನು ಆಚರಿಸಲೂಬಾರದು. ಆ ಜನಗಳನ್ನು ವಿಗ್ರಹಗಳನ್ನು ನಾಶ ಮಾಡಬೇಕು. ನಿಮ್ಮ ದೇವರಾದ ಯೆಹೋವನೊಬ್ಬನನ್ನೇ ಆರಾಧಿಸಬೇಕು. ನಿಮ್ಮ ದೇವರಾದ ಯೆಹೋವನೊಬ್ಬನನ್ನೇ ಆರಾಧಿಸಬೇಕು. ಆಗ ಆತನು ನಿಮ್ಮ ಅನ್ನಪಾನಗಳನ್ನು ಆಶೀರ್ವದಿಸುವನು, ನಿಮ್ಮ ಒಳಗೆ ಯಾವ ವ್ಯಾಧಿ ಉಂಟಾಗದಂತೆ ಮಾಡುವನು. ನಿಮ್ಮ ದೇಶದಲ್ಲಿ ಗರ್ಭಸ್ರಾವವಾಗಲಿ ಬಂಜೆತನವಾಗಲಿ ಇರುವುದಿಲ್ಲ. ನಿಮಗೆ ಪರಿಪೂರ್ಣವಾದ ಆಯುಸ್ಸನ್ನು ಕೊಡುವೆನು. ಯಾವಾಗ ನಾವು ಒಬ್ಬನೇ ದೇವರನ್ನು ಆರಾಧಿಸುವಾಗ, ಯಾವಾಗ ಒಬ್ಬನೇ ದೇವರನ್ನು ಮೇಲೆತ್ತುವಾಗ, ಯಾವಾಗ ಒಬ್ಬನೇ ದೇವರನ್ನು ಮಹಿಮೆಪಡಿಸುವಾಗ, ನಮ್ಮ ಅನ್ನಪಾನಗಳು, ನಮ್ಮ ಗರ್ಭಫಲಗಳು, ನಮ್ಮ ಬಿಸ್ನೆಸ್ಗಳು, ನಮ್ಮ ಎಲ್ಲವೂ ಆಶೀರ್ವಾದ ಹೊಂದುತ್ತದೆ. ಅಷ್ಟೆಲ್ಲ ನಮ್ಮ ದೇವರು ಆಶೀರ್ವದಿಸುವಾಗ ನಮಗೆ ಶಾಪ ಕೊಡುವವರು ಯಾರು? ನಾನು ನಿಲ್ಲಿಸಲಿಕ್ಕಾಗಿ ಹೋಗ್ತಾ ಇದ್ದೇನೆ. ಪ್ರಿಯ ದೇವ ಮಕ್ಕಳೇ, ಇವತ್ತಿನ ಸಂದೇಶ ಕೇಳಿದಿರಿ. ದೇವರ ವಾಕ್ಯದಿಂದ ಶ್ರದ್ಧೆಯಿಂದ ಪಾಲಿಸಿರಿ. ಖಾಲಿ ಕೆಲವು ವಾಕ್ಯ ತಗೊಳ್ಳುವುದು, ನನಗಿಷ್ಟವಾದ ವಾಕ್ಯ ತಗೊಳ್ಳುವುದು, ಬೇಡವಾದದ್ದು ಬಿಡುವುದು ಎಲ್ಲಿ ಬರೆಯಲ್ಪಟ್ಟಿದೆ ದೇವರ ವಾಕ್ಯದಲ್ಲಿ? ಇದು ಬೇಡ, ಇದು ಬೇಕು ಅಂತ. ದೇವರು ಕುರುಜಿಯ ಮೇಲೆ ಯೇಸು ಸ್ವಾಮಿ ಮಾಡಿದ ಕಾರ್ಯವನ್ನು ಬಲಿಯರ್ಪಣೆ ನಿಯಮವನ್ನು ನಿಲ್ಲಿಸಿದ್ದಾನೆ, ಅದನ್ನು ಮುಗಿಸಿಬಿಟ್ಟಿದ್ದಾನೆ. ಅದನ್ನು ಮಾಡಬೇಕಾಗಿಲ್ಲ. ಪಾಪಕ್ಕಾಗಿ ಯೇಸುವಿನ ರಕ್ತ ಸಾಕು. ಆದರೆ ಹಳೆ ಒಡಂಬಡಿಕೆ ಆಗಲಿ ಹೊಸ ಒಡಂಬಡಿಕೆಯಲ್ಲಿ ಆತನು ಯಾವುದನ್ನು ಮುರಿಯಲಿಕ್ಕೆ ಬಂದಿಲ್ಲ, ಆತನು ನೆರವೇರಿಸುವುದಕ್ಕಾಗಿ ಬಂದನು. ಆತನು ನೆರವೇರಿಸಿದ್ದಾನೆ, ಅದನ್ನು ಬೇಡ ಅಂತ ಹೇಳಲಿಕ್ಕೆ ನಾನು ನೀನು ಯಾರು? ಅದೇ ರೀತಿಯಾಗಿ ಯಾವುದು ದೇವರು ಈ ಬಲಿಯರ್ಪಣೆಗಳನ್ನು ನಿಲ್ಲಿಸಿದನು ಅದು ಓಕೆ. ಆದರೆ ವಾಕ್ಯಗಳನ್ನು ಆಜ್ಞೆಗಳನ್ನು, ಈಗ ದಶಾಜ್ಞೆ ಅದು ಇದೆ, ಅದು ಕೈಗೊಂಡು ನಡೆಯಲೇಬೇಕು. ಅದನ್ನು ಎರಡಾಗಿ ಮಾಡಿದ್ದಾನೆ, ಕೊನೆಯದಾಗಿ ಅದನ್ನು ನಾವು ಕೈಗೊಂಡು ನಡೆಯಲೇಬೇಕು. ಅದಕ್ಕಾಗಿ ನಾನು ನಿಲ್ಲಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ. ನಿಮಗೇನಾದರೂ ಈ ವಿಷಯವಾದ ಪ್ರಶ್ನೆಗಳು ಇರುವುದಾದರೆ ನಮಗೆ ಕರೆ ಮಾಡಿ, ನಾವು ಖಂಡಿತವಾಗಿ ನಿಮಗಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರಶ್ನೆಗಳಿದ್ದರೆ ಕೇಳ್ರಿ. ಅಷ್ಟೇ ಅಲ್ಲ, ದೇವರಲ್ಲಿ ಗಟ್ಟಿಯಾಗಿರ್ರಿ. ಶತ್ರುವಾಗಿ ನಿಮಗೆ ಯಾರು ಪೀಡಿಸ್ತಾರೋ ಅವರನ್ನು ಪೀಡಿಸುವವನಿಗೆ ದೇವರು ಹಾಕಿರ್ತಾನೆ. ನಿಮ್ಮ ಶತ್ರುಗಳಿಗೆ ದೇವರು ಶತ್ರುವಾಗಿ ನಿಲ್ತಾನೆ. ನಿಮ್ಮದೇನು ಕೆಲಸ? ಪ್ರಾರ್ಥಿಸಿರಿ, ಶ್ರದ್ಧೆಯಿಂದ ವಾಕ್ಯಗಳನ್ನು ಕೈಗೊಂಡು ನಡೆಯಿರಿ. ಅಷ್ಟೆಲ್ಲ ದೇವರು ಜಯ ಕೊಡ್ತಾ ಹೋಗ್ತಾನೆ. ಆತನ ಶೂರಕೃತ್ಯಗಳನ್ನು ನಾವು ವರ್ಣಿಸ್ತಾ ಮುಂದೆ ಹೋಗುವ, ಪ್ರಾರ್ಥಿಸುವ. ತಂದೆ ದೇವರೇ, ಒಳ್ಳೆಯ ದೇವರು ಹಾಕಿದ್ದಿ, ನಾವು ವಾಕ್ಯಗಳು ಶ್ರದ್ಧೆಯಿಂದ ಕೈಗೊಂಡು ನಡೆಯುವಂತೆ ನಿನ್ನ ಆತ್ಮದಲ್ಲಿ ತುಂಬಿಸು. ಯಾರಲ್ಲಿ ಯೇಸು ಸ್ವಾಮಿಲಿ ಇಲ್ಲವೋ ಅವರಲ್ಲಿ ಯೇಸು ಸ್ವಾಮಿನ ಮಾರ್ಪಡಿಸು. ದೇವರ ಆತ್ಮನೇ ಅದ್ಭುತಗಳು, ಮಹತ್ಕಾರ್ಯಗಳು, ಸೂಚಕಗಳು ಜೀವಿತದಲ್ಲಿ ಉಂಟಾಗಲಿ, ಸಮೃದ್ಧಿ ಉಂಟಾಗಲಿ, ನಿನ್ನ ಮಹಿಮೆ ಅವರಲ್ಲಿ ತೋರಲ್ಪಡಲಿ. ಯಾವಾಗಲೂ ಜಯಿಸ್ತಾ ಹೋಗುವಂತೆ ಕೃಪೆ ತೋರಿಸು. ಪ್ರಾರ್ಥನಾ ವ್ಯಕ್ತಿಯನ್ನಾಗಿ, ನಿನ್ನ ಸೇವಕರನ್ನಾಗಿಯೂ, ನಿನ್ನ ರಾಜ್ಯಕ್ಕಾಗಿ ದುಡಿಯುವ ಶಕ್ತಿ ಎಂಬ ಸಾಮರ್ಥ್ಯದ ನಡೆಸು. ಎಲ್ಲ ಸೇವೆಗಾಗಿ ಹೆಚ್ಚಿನ ಸೇವೆ ಮಾಡುವಂತೆ, ದಾನ ಧರ್ಮ ಮಾಡುವಂತೆ ನೀನು ಕೃಪೆ ತೋರಿಸು. ಯೇಸು ಕ್ರಿಸ್ತ ನಾಮದಲ್ಲಿ ಬೇಡಿದ್ದೀನಿ ಜೀವಳ ತಂದೆಯೇ, ಆಮೇನ್. ಪ್ರೈಸ್ ಗಾಡ್.